ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾವಿದ್ದೇವೆ ಇವತ್ತು ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ. ಇವತ್ತು ಇಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಸರ್. ಇವತ್ತಿನಿಂದ ನಮ್ಮದು ಮಾರ್ಚ್ 16ರವರೆಗೆ ನಡೆಯುತ್ತಿರುವ ಕಾರ್ಯಕ್ರಮದ ಕುರಿತಾಗಿ ನಮ್ಮ ವಾಹಿನಿಗೆ ನೀವು ಮಾಹಿತಿಯನ್ನು ನೀಡಬೇಕು. ನಮಸ್ಕಾರ. ನಾನು ಕೊರಂಗರಪಾಡಿ ವಿದ್ವಾನ್ KP ಕುಮಾರಗುರು ತಂತ್ರಿ, ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದ ತಂತ್ರಿಗಳಾಗಿ ಪ್ರಕೃತ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಚಿಕ್ಕಪ್ಪ ರಾಘವೇಂದ್ರ ತಂತ್ರಿಗಳು ಮತ್ತು ವಿಠಲ ತಂತ್ರಿಗಳು ಅವರು ಕೂಡ ಈ ಕ್ಷೇತ್ರದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಪ್ರತಿನಿಧಿಯಾಗಿ ನಾನು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಕೃಷ್ಣಂ ವಂದೇ ಜಗದ್ಗುರುಂ, ಪೆರಡೂರು ಶ್ರೀ ಲಕ್ಷ್ಮೀನಂದ ಪದ್ಮನಾಭಾಯ ನಮಃ. ವಿಶೇಷವಾಗಿ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ವಾರ್ಷಿಕವಾಗಿ ನಡೆಯುವಂತಹ ಮಹೋತ್ಸವ ಈ ವರ್ಷವೂ ಕೂಡ ವಿಶೇಷವಾಗಿ ಸಾಂಗವಾಗಿ ನೆರವೇರ್ತಾ ಉಂಟು. ಉತ್ಸವ ಎನ್ನುವ ಶಬ್ದಕ್ಕೆ ಅರ್ಥವೇ ಉತ್ಸಾಹ ಅಂತ ಅರ್ಥ. ಮತ್ತು ನಮ್ಮಲ್ಲಿ ಇರತಕ್ಕಂತಹ ನಮ್ಮ ಬದುಕಿನ ಉತ್ಸಾಹವನ್ನು ಇಮ್ಮಡಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ವಾರ್ಷಿಕವಾಗಿ ದೇವರಿಗೆ ಉತ್ಸವದ ಆಚರಣೆಯನ್ನು ನಡೆಸಬೇಕು ಎನ್ನುವಂತಹದ್ದು ನಮ್ಮ ಹಿರಿಯರ ಆಶಯ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಮಹೋತ್ಸವದ ಆಚರಣೆಯಲ್ಲಿ ನಾವು ಇವತ್ತಿನ ದಿವಸ ತೊಡಗಿದ್ದೇವೆ. ಬಹಳಷ್ಟು ಪುರಾತನ, ಸಾಮಾನ್ಯ 1000 ವರ್ಷಕ್ಕಿಂತಲೂ ಜಾಸ್ತಿ. ಈಗಾಗಲೇ ನಾವು ಲೆಕ್ಕಾಚಾರ ಮಾಡಿಕೊಂಡ ಪ್ರಕಾರವಾಗಿ ಕಲಿಯುಗ ಆರಂಭ ಆಗಿ 3000 ವರ್ಷಗಳ ಚಿಲ್ಲರೆ ಸಮಯದಲ್ಲಿಯೇ ಈ ದೇವಸ್ಥಾನ ಎನ್ನುವಂತಹದ್ದು ನಿರ್ಮಾಣ ಆಗಿದೆ. ಈಗ ಕಲಿಯುಗ ಆರಂಭ ಆಗಿ 5000 ವರ್ಷ ಆಗಿದೆ. ಆ ನಿಟ್ಟಿನಲ್ಲಿ ಹೆಚ್ಚು ಕಡಿಮೆ 1400ರಿಂದ 600 ವರ್ಷದ ಹಿಂದೆ ಅನಂತ ಪದ್ಮನಾಭ ದೇವರ ಪ್ರತಿಷ್ಠಾಪನೆ ಎನ್ನತಕ್ಕಂತಹದ್ದಾಗಿದೆ. ಈ ದೇವಸ್ಥಾನಕ್ಕೆ ದೇವಸ್ಥಾನದ್ದೇ ಆಗಿರತಕ್ಕಂತಹ ಒಂದು ಹಿನ್ನೆಲೆ ಎನ್ನತಕ್ಕಂತಹದ್ದು ಕೂಡ ಇದೆ. ಗುರುಗಳು ಮತ್ತು ಶಿಷ್ಯರು ಇದ್ದುಕೊಂಡು ಆ 1600 ವರ್ಷದ ಹಿಂದೆ ಎಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವಂತಹ ಅನ್ವೇಷಣೆಗೆ ಹೊರಟಾಗ ಅವರಿಗೆ ಎಲ್ಲಿ ದನಗಳು ತಾನಾಗಿ ಬಂದು ಹುತ್ತಕ್ಕೆ ಹಾಲು ಎರಿತಾ ಇರ್ತದೋ ಮತ್ತು ದನ ಮತ್ತು ಹುಲಿ ಎನ್ನುವಂತಹ 2 ವಿರುದ್ಧವಾದಂತಹ ಪ್ರಾಣಿಗಳು ಎಲ್ಲಿ ಸಖ್ಯವಾಗಿ ಸಹಯೋಗದಲ್ಲಿ ಇರ್ತಾವೋ ಅದು ಧರ್ಮದ ನಾಡಾಗಿರ್ತದೆ. ಅಲ್ಲಿ ಈ ದೇವರನ್ನು ಪ್ರತಿಷ್ಠಾಪಿಸಿ ಎನ್ನುವಂತಹ ಮಾಹಿತಿ ಅವರಿಗೆ ಮೊದಲೇ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಹುಡುಕ್ತಾ ಬರುವಾಗ ಈ ಒಂದು ಪ್ರದೇಶದಲ್ಲಿ ಹುತ್ತಕ್ಕೆ ತಾನಾಗಿ ಗೋವುಗಳು ಹಾಲು ಕೊಡ್ತಾ ಇತ್ತು, ಹುಲಿಯೂ ಕೂಡ ವಾಸ ಆಗಿತ್ತು. ಅವು ಎರಡೂ ಕೂಡ ವಿರುದ್ಧವಾಗಿರತಕ್ಕಂತಹ 2 ಪ್ರಾಣಿಗಳು ಒಂದು ಕಡೆಯಲ್ಲಿ ನೆಲೆಯಾಗಿರುವುದರಿಂದ ಇದು ಧರ್ಮದ ನಾಡು ಎನ್ನುವ ಉದ್ದೇಶದಲ್ಲಿ ಮತ್ತು ಹಾಲನ್ನು ಕಂಡಂತಹ ಶಿಷ್ಯರು ಜೋರಾಗಿ ಗಟ್ಟಿಯಾಗಿ ಬೋರ್ಗರೆದರು. ಪೇರು ಉಂಡು ಅಂತ ತುಳು ಭಾಷೆಯಲ್ಲಿ ಹಾಲು ಇದೆ ಎನ್ನುವಂತಹ ಅರ್ಥವನ್ನು ಕೊಡುವಂತಹ ಶಬ್ದವಾಗಿರುವುದರಿಂದ ಪೇರು ಉಂಡು ಎನ್ನುವಂತಹ ಶಬ್ದವನ್ನು ಹೇಳಿದ ಕಾರಣ ಈ ಊರನ್ನು ಮತ್ತೆ ಪೆರಡೂರು ಎನ್ನುವಂತಹ ಹೆಸರಿನಲ್ಲಿ ಕರೆಯಲಾಯಿತು. ಅಂತಹ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನಾದಿ ಸತ್ಕರ್ಮಗಳನ್ನು ಆ ಸಮಯದಲ್ಲಿ ಮಾಡಿಕೊಂಡು ಇಲ್ಲಿಯ ತನಕ ವಾರ್ಷಿಕ ಮಹೋತ್ಸವದ ಜಾತ್ರೆಗಳನ್ನು ನಾವೆಲ್ಲರೂ ಕೂಡ ನಡೆಸ್ತಾ ಬರ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಇವತ್ತು ಅನಂತ ಪದ್ಮನಾಭ ದೇವರ ಅನುಗ್ರಹದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಇಲ್ಲಿ ವಿಶೇಷವಾಗಿರತಕ್ಕಂತಹ ಹಲವು ಸೇವೆಗಳಲ್ಲಿ ಒಂದು ಪ್ರಧಾನವಾದಂತಹ ಸೇವೆ ದೇವರಿಗೆ ಬಾಳೆಹಣ್ಣು. 1000 ಬಾಳೆಹಣ್ಣಿನ ಪ್ರೀತಿ ದೇವರಿಗೆ ಬಹಳಷ್ಟು ಇರುವುದರಿಂದ ಸಾಮಾನ್ಯವಾಗಿ ದಿವಸಕ್ಕೆ ಒಂದು 8ರಿಂದ 10 ಸಾವಿರ ಬಾಳೆಹಣ್ಣನ್ನು ದೇವರ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಪ್ರಾಯಶಃ ಈ ಯುಗ ಧರ್ಮದ ಒಂದು ಅಚ್ಚರಿಯ ಸಂಕೇತ ಅಂತ ಹೇಳಬಹುದು. ಆ ನಿಟ್ಟಿನಲ್ಲಿ 1000 ಬಾಳೆಹಣ್ಣು ದೇವರಿಗೆ ಕೊಡ್ತೇನೆ ಎನ್ನುವ ಸಂಕಲ್ಪಿಸಿದ ವ್ಯಕ್ತಿಯ
ಸರ್ವ ಮನಸ್ಸಿನ ಅಭೀಷ್ಟಗಳು ಕೂಡ ಈ ಕ್ಷೇತ್ರದಲ್ಲಿ ನೆರವೇರ್ತಾ ಇದೆ ಎನ್ನುವಂತಹದ್ದು ಸ್ಥಳಕ್ಕೆ ಸಂಬಂಧಪಟ್ಟಂತಹ ಐತಿಹ್ಯದ ಪುರಾಣವಾಗಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಭಕ್ತ ಸಂದೋಹಗಳು ವಿವಿಧವಾಗಿರತಕ್ಕಂತಹ ಸೇವೆಗಳು ಈಗಾಗಲೇ ನಾವು ನೋಡಬಹುದು. ಯಕ್ಷಗಾನದ ಸೇವೆ ಆಗಲಿ ಅಥವಾ ಬೇರೆ ಬೇರೆ ವಾದ್ಯನಾದಗಳು, ವಿಶಿಷ್ಟವಾದಂತಹ ಶಂಖನಾದದ ಸೇವೆ, ಹೀಗೆಲ್ಲ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಕೂಡ ಈ ಕ್ಷೇತ್ರದಲ್ಲಿ ಅನೂಚಾನವಾಗಿ ಪರಂಪರೆಯಿಂದ ನಡೆಸಿಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಮಹೋತ್ಸವಕ್ಕೆ ಭಾಗಿಯಾಗೋಣ. ಅನಂತ ಪದ್ಮನಾಭನ ಅನುಗ್ರಹ ನಮ್ಮೆಲ್ಲರ ಬದುಕಿಗೂ ಕೂಡ ಪ್ರಾಪ್ತಿಯಾಗಲಿ. ಅನಂತ ಹೇಳಿದರೆ ಲೆಕ್ಕ ಇಲ್ಲದೆ ಇರುವಷ್ಟು ಇರುವ ಸಂಕೇತ ಅಂತ ಅರ್ಥ. ಅಂತಹ ಲೆಕ್ಕ ಇಲ್ಲದೆ ಇರತಕ್ಕಂತಹ ಅನುಗ್ರಹವನ್ನು ಅನಂತ ಪದ್ಮನಾಭನಿಂದ ನಾವೆಲ್ಲರೂ ಸ್ವೀಕರಿಸೋಣ. ಈ ಜಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಅನಂತ ಪದ್ಮನಾಭನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.